ನೋಡಿ ಇಲ್ಲಿ ನಮ್ಮನೆಯವರು ಮೆಡಿಕಲ್ ಶಾಪಲ್ಲಿ ನಿಂತ್ಕೊಂಡಿದ್ದಾರೆ. ನನಗೆ ಕೋಲ್ಡ್ಗೆ ಫೀವರ್ಗೆ ಮಾತ್ರೆ ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ದೆ. ಇದು ಮಂಗಳವಾರ ರಾತ್ರಿ ನನ್ನ ಊಟ ಎಲ್ಲ ಆಗಿತ್ತು, ಕಳಿಸ್ಬಿಟ್ಟೆ ಇಮಿಡಿಯೇಟಾಗಿ. ಈ ಮೆಡಿಕಲ್ ಶಾಪ್ ತುಂಬ ಹೊತ್ತವರೆಗೂ ಇರುತ್ತೆ, ರಾತ್ರಿ 11:30ವರೆಗೂ ಇರುತ್ತೆ. ಇದು ನನ್ನ ಬಾಲ್ಕನಿಯಿಂದ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೀನಿ. ಹೌದು, ನಾನು ಬಾಲ್ಕನಿನಲ್ಲಿ ನಿಂತ್ಕೊಂಡಿದ್ದೀನಿ. ಝೂಮ್ ಮಾಡಿ ನಮ್ಮ ಮನೆಯವ್ರದ್ದು ವಿಡಿಯೋ ಮಾಡಿಬಿಟ್ಟು ಇವಾಗ ಕಿಚನ್ ಒಳಗಡೆ ಬಂದು ಕುಂದ, ಇದು ಬೆಳಗಾಂ ಕುಂದ, ಇದು ಬದನೆಕಾಯಿ ಪಲ್ಯ, ಹಸಿಮೆಣಸಿನ್ಕಾಯಿ ಖಾರ ಹಾಕಿರೋದು, ನಿಂಬೆಹಣ್ಣು ಉಪ್ಪಿನಕಾಯಿ, ಸ್ಯಾಲಡ್ಡು, ಕ್ಯಾರೆಟ್ ಮೂಲಂಗಿ ಈರುಳ್ಳಿ ಸ್ಯಾಲಡ್ಡು, ರುಚಿಯಾಗಿರೋ ಮಾವಿನ ಹಣ್ಣು, ಚಪಾತಿ 2. ಇವಳು ನೋಡಿ, ಇವಳಿಗೊಂದು ತಟ್ಟೆ ಒಂದು ಬಾಳೆ ಎಲೆ ಊಟ ಬಡಿಸ್ಬೇಕು. ಇವಳಿಗೆ ಏನೇನು ಇಷ್ಟ ಅಂದರೆ ಈರುಳ್ಳಿ ಪಕೋಡ, ಬಜ್ಜಿ. ಈರುಳ್ಳಿ ಪಕೋಡ ಅದನ್ನಿಲ್ಲ ಎಲ್ಲಿದೆ ತಂದಿದ್ದಾರೆ, ಇದು ಒಂದು. ನೋಡಿ ಅವಳಿಗೆ ಪಕೋಡ ಬಜ್ಜಿ ವಾಸನೆ ಘಮ ಬಂದುಬಿಟ್ರೆ ನೋಡಿ ಹೆಂಗೆ ಇದು ನಿಂತ್ಕೊಂತಾಳೆ ನೋಡಿ. ತಟ್ಟೆಯಲ್ಲಿ ಇಟ್ಟಿದ್ದೀನಿ ನೋಡಿರಿ, ಇಷ್ಟ ಅವಳಿಗೆ. ಮಾವಿನ ಹಣ್ಣು, ಬಜ್ಜಿ, ಪಕೋಡ, ಕೇಕು, ಬಿಸ್ಕೆಟ್ಸ್. ಹೊರಗಡೆ ಏನೋ ಶಬ್ದ ಆಯಿತು. ನೋಡಿ, ಬಜ್ಜಿ ಪಕೋಡ ಬೇಕಾ, ಮಮ್ಮಮ್ಮ ಪಕೋಡ ಬೇಕಾ, ಬಜ್ಜಿ ಬೇಕಾ, ಮಾವಿನ ಹಣ್ಣು ಬೇಕಾ, ಮಾವಿನ ಹಣ್ಣು ಬೇಕಾ ಮಮ್ಮಮ್ಮ ತಿನ್ನೋಕ್ಕೆ? ಹೌದಾ, ತೊಗೊಂಬರ್ಲಾ, ಬೇಕಾ? ಮೂಗು ನೋಡಿ ಹೆಂಗಾಗುತ್ತೆ. ಮಮ್ಮನ ತಿಂತೀಯಾ? ಮಾವಿನ ಹಣ್ಣು ತಿಂತೀಯಾ? ಮಾವಿನ ಹಣ್ಣು. ಯಾರು ಬಂದರು ಹೊರಗೆ? ಹೊರಗಡೆ ಏನು ಶಬ್ದ ಆಗಬಾರ್ದು. ಇದು ಮಂಗಳವಾರ ರಾತ್ರಿ ನಮ್ಮ ಮನೆಯವ್ರಿಗೆ ಊಟ ಬಡಿಸ್ಕೊಟ್ಟೆ. ಆಮೇಲೆ ಅವರು ಊಟ ಮಾಡಿದ್ರು. ಆಮೇಲೆ ಇನ್ನೊಂದು ಏನಂದರೆ, ಮನೆಯಲ್ಲಿ ಗೃಹಿಣಿಗೆ ಹುಷಾರಿಲ್ದಾಗ ಗಂಡು ಮಕ್ಕಳು, ಮನೆಯಲ್ಲಿರೋ ಗಂಡಸರು, ಅವರ ಗಂಡ ಮಕ್ಕಳು ಸ್ವಲ್ಪ ಸಹಕರಿಸಬೇಕು, ಕೋಆಪ್ರೇಟ್ ಮಾಡಬೇಕು. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಬೇಕು. ತಾಯಿಗೆ ಅಲ್ಲ ಹೆಂಡತಿಗೆ ಏನು ಬೇಕು ಏನಿಲ್ಲ ಅನ್ನೋದನ್ನು ವಿಚಾರಿಸ್ಬೇಕು, ಗಮನಿಸಬೇಕು. ಕಣ್ಣಿದ್ದು ಕುರುಡ್ರಾಗಬಾರ್ದು. ಆಮೇಲೆ ಏನಕ್ಕೆ ಅಂದರೆ ನೋಡಿ, ಒಂದು ಮನೆಯಲ್ಲಿ ಒಂದು ಗೃಹಿಣಿ ಇರೋದಕ್ಕೂ ಇಲ್ಲದೆ ಇರೋದಕ್ಕೂ ಯಾವ ಥರ ವ್ಯತ್ಯಾಸಗಳಿರುತ್ತೆ ಅನ್ನೋದು ಅವ್ರು ಇಲ್ದಿರಬೇಕಾದ್ರೆ ಗೊತ್ತಾಗೋದು. ಇದ್ದಾಗ ಮನುಷ್ಯನಿಗೆ ವ್ಯಾಲ್ಯೂ ಕೊಡಬೇಕು, ಇಲ್ಲದಾಗ ಏನು ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರು ಅಷ್ಟೇ, ಏನು ಅವ್ರಿಗೆ ಇಷ್ಟವಾಗಿರೋ ಅಡುಗೆ ಮಾಡಿದ್ರು ಅಷ್ಟೇ, ಅದು ವೇಸ್ಟು. ಇದ್ದಾಗ ಸರಿಯಾಗಿ ಪ್ರೀತಿ ಗೌರವ ಕೊಟ್ಟು ಗಮನಿಸ್ಕೊಂಡು ನೋಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಆರೋಗ್ಯ ಕೈ ಕೊಟ್ಟಾಗ ಅವರು ಏನು ರೋಬೋಟ್ ಅಲ್ಲ, ಮೆಷಿನ್ ಅಲ್ಲ, ಗೃಹಿಣಿಗಳೂ ಅಲ್ವಾ. ಟ್ಯೂಸ್ಡೇ, ಮಂಗಳವಾರ ರಾತ್ರಿ 9 ಗಂಟೆ ಆಗಿದೆ. ಅರ್ಧ ಗಂಟೆ ಕೂಡ ಮಲ್ಕೊಳ್ಳೋಣ, ರೆಸ್ಟ್ ತೊಗೊಳ್ಳೋಣ ಅಂದರೆ ತಲೆನೋವು. ಇವರು ಬೇರೆ ನಮ್ಮ ಮನೆಯವರು ಕೆಲಸ ಮಾಡ್ಕೊಂಡು ಕೂತಿದ್ರು ಲ್ಯಾಪ್ಟಾಪಲ್ಲಿ. ಅವರು 7 ಗಂಟೆಗೆ ಊಟ ಮಾಡಿದ್ರು, ಚಪಾತಿ ಅಷ್ಟೇ ತಿಂದರು. ಸಾಯಂಕಾಲ 7 ಗಂಟೆಗೆ ಊಟ ಮಾಡಿದ್ರು. ಅದೇನೋ ಸೈಮಾ ಅವಾರ್ಡ್ ನೋಡ್ಕೊಂಡು ಕೂತಿದ್ದಾರಪ್ಪ. ನಾನು ಏನೂ ನೋಡಲ್ಲ, ಸೈಮಾನು ನೋಡಲ್ಲ, ಡಿಮಾನು ನೋಡಲ್ಲ, ಏನೂ ನೋಡಲ್ಲ. ಅದರಲ್ಲಿ ಬೇರೆ ಏನಾಯ್ತು ಅಂದರೆ, ಸೈಮಾ ಅವಾರ್ಡ್ ನೋಡಬೇಕಾದ್ರೆ ಶಿವರಾಜ್ಕುಮಾರ್ ಅವರು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಅಂತ ಆನ್ ಸ್ಟೇಜ್ ಮೇಲೆ ಸೈಮಾ ಅವಾರ್ಡ್ ಫಂಕ್ಷನಲ್ಲಿ ಹಾಡು ಅಳ್ಳಕ್ಕೆ ಶುರು ಮಾಡಿದ್ರು. ನನಗೆ ತಲೆನೋವು, ಜ್ವರ, ಮಾತ್ರೆ ಕುಡಿಬೇಕು ಅಂತ ಅವ್ರಿಗೆ ನಮ್ಮ ಮನೆಯವ್ರಿಗೆ ಹೇಳೋಕ್ಕೆ ರೂಮಿಂದ ಹೊರಗಡೆ ಬಂದೆ. ಆ ಹಾಡು ಕೇಳಿ ಅವ್ರು ಅಳೋದನ್ನು ನೋಡ್ಬಿಟ್ಟು ನನಗೆ ಇಮ್ಮಿಡಿಯೇಟ್ ಅಳು ಸ್ಟಾರ್ಟ್ ಆಗ್ಬಿಡ್ತು. ಪುನೀತ್ ರಾಜ್ಕುಮಾರ್ ಅವ್ರದ್ದು ನೆನಪಾಗ್ಬಿಟ್ಟು ಸಿಕ್ಕಾಬಟ್ಟೆ ನಾನು ಎಮೋಷ್ನಲ್ ಆಗಿಬಿಟ್ಟೆ. ನಮ್ಮನೆಯವ್ರು ನಿನಗೇನಾಯಿತು, ಏನು ಜ್ವರ ಜಾಸ್ತಿ ಇದೆಯಾ ಅಂತ ಇದ್ದಾರೆ. ಆಮೇಲೆ ಇಲ್ಲ, ಹಾಡು ಕೇಳ್ಕೊಂಡು ನನಗೆ ಯಾಕೋ ಒಂಥರ ಆಯಿತು ಅಂತ ಬೇಜಾರಾದೆ. ಹೇಳಿದೆ ನಮ್ಮ ಮನೆಯವ್ರಿಗೆ. ಅಯ್ಯೋ ನೀನು ಒಳ್ಳೆ ಅಂದ್ಬಿಟ್ಟು ಬೈತಾಯಿದ್ರು. ಅಂದರೆ ಏನಕ್ಕೆ ಅಷ್ಟೊಂದು ಎಮೋಷ್ನಲ್ ಆಗ್ತೀಯಾ ಅಂತ ಹೇಳ್ತಾಯಿದ್ರು. ಇವಾಗ ಇದು ಬಿಟ್ಟು ಇದೊಂದು
ಒಂದು ಟ್ರೈಪಾಡ್ ಕೂರ್ಸೋದೇ ಒಂದು ಕೆಲಸ ನನಗೆ, ಸೆಟ್ ಮಾಡಿ ಕೂರ್ಸೋದು. ಒಂದು ವಿಷಯ ಏನಂದರೆ, ಕೆಲವೊಂದು ಹೆಣ್ಮಕ್ಳ ಬಾಳಲ್ಲಿ ಅಬ್ಯೂಸ್ ರಿಲೇಷನ್ಶಿಪ್ಪು ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲ ಆದಾಗ ಅವರು ಹೋರಾಟ ಮಾಡ್ತಾರೆ, ದನಿ ಎತ್ತುತ್ತಾರೆ, ಮತ್ತು ಧರಣಿ ಕೂತ್ಕೊಳ್ತಾರೆ. ಆಮೇಲೆ ಈ ಥರ ಅವರು ಏನೇನೋ ಒಂದು ಅವ್ರ ನ್ಯಾಯಕ್ಕೋಸ್ಕರ ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರಿಗೂ ಒಂದು ಅವ್ರ ಲೈಫ್ಗೆ ಒಂದು ಇದು ಬೇಕು, ಸೆಕ್ಯೂರಿಟಿ ಬೇಕು ಅಂತ ಅವ್ರು ಏನು ಸಾಧ್ಯನೋ ಹೋರಾಟ ಅದನ್ನು ಮಾಡ್ತಾರೆ. ಆದರೆ ಇನ್ನೊಂದು ಒಂದು ಗ್ರೂಪ್ ಹೆಣ್ಮಕ್ಳು ಏನು ಮಾಡ್ತಾರೆ, ನಾನು ಈ ಥರ ಏನಾದರೂ ಫೈಟ್ ಮಾಡೋಕ್ಕೆ ಹೋದರೆ ಎಷ್ಟು ವರ್ಷ ಫೈಟ್ ಮಾಡ್ಬೋದು, ಎಷ್ಟು ವರ್ಷ ಇದು ಹಾಗೆ ಬೆಳಿಬೋದು, ದ ಎಂಡ್ ಅನ್ನೋದು ಇದಕ್ಕಿರುತ್ತೋ ಇಲ್ವೋ, ಈ ಜಗ್ಗಾಟದಲ್ಲಿ ಹಗ್ಗ ಜಗ್ಗಾಟದಲ್ಲಿ ಈ ಒಂದು ಚಂಡಮಾರುತದಲ್ಲಿ ಮಕ್ಕಳ ಭವಿಷ್ಯಕ್ಕೆ ಏಟು ಬೀಳುತ್ತೆ, ಮಕ್ಕಳ ಎಳೆ ಮನಸ್ಸುಗಳಿಗೆ ಏಟು ಬೀಳುತ್ತೆ, ಹಾನಿ ಆಗುತ್ತೆ, ಅದು ಮಾಡಬಾರ್ದು ಅನ್ನೋದು ಇನ್ನೊಂದು ತಾಯಿ ಹೃದಯ ಯಾವಾಗಲೂ ಯೋಚನೆ ಮಾಡೋದು. ಮಕ್ಕಳ ಫ್ಯೂಚರ್ನ ಭದ್ರತೆನ ಸೊಸೈಟಿನಲ್ಲಿ ಅವ್ರ ಗೌರವ, ಅವರು ಒಂದು ಭವಿಷ್ಯನ ರೂಪಿಸೋದಕ್ಕೆ ಹೇಗೆ ಅವಳು ಯಾವ ಥರ ಒಂದು ಸ್ಯಾಕ್ರಿಫೈಸ್ನ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಒಂದು ಹೆಜ್ಜೆ ಅವಳು ಹಿಂದೆ ಸರಿತಾಳೆ. ಆದರೆ ಅದು ಅವಳ ವೀಕ್ನೆಸ್ ಪಾಯಿಂಟ್ ಅಂತ ಅಲ್ಲ. ನಾನು ಹೋಗಿ ಮಲ್ಕೊಳ್ಳೋವರೆಗೂ ಅವಳು ಹೀಗೆ ವೆಯ್ಟ್ ಮಾಡ್ತಾನೆ ಇರ್ತಾಳೆ. ಕೂತಿದ್ದಾಳೆ ನೋಡಿ, ಇಲ್ಲಿ ಮಲ್ಕೊಂಡಿದ್ದಾಳೆ ನೋಡಿ, ನನಗೆ ವೆಯ್ಟ್ ಮಾಡ್ತಾ ಇದ್ದಾಳೆ. 9:30 9:45 ಅವಳು ನಿದ್ದೆ ಬರುತ್ತೆ, ಕಾಯ್ಕೊಂಡಿರ್ತಾಳೆ, ಬನ್ನಿರಿ ಯಾರಾದರೂ ಮಲ್ಕೊಳ್ಳೋಕ್ಕೆ ನನ್ನ ಜೊತೆನಲ್ಲಿ ಅಂತ. ಊಟ ಆಯಿತು, ವಾಕಿಂಗ್ ಆಯಿತು, ಅವಳು ವಾಶ್ರೂಮ್ ಹೊರಗಡೆ ಎಲ್ಲ ಆಯಿತು ನೋಡಿ, ಹೆಂಗೆ ನೋಡ್ತಾಳೆ. ವಾಕಿಂಗ್ ಆಯಿತು, ಊಟ ಆಯಿತು. ಅಲ್ಲ ಗುಂಡಮ್ಮ ನಿದ್ದೆ ಮಾಡಬೇಕು ಇವಾಗ. ಗುಂಡಮ್ಮ ನಿದ್ದೆ ಮಾಡಬೇಕು. ಹೋಳಿಗೆ ಇದೆ, ಮಾವಿನ ಹಣ್ಣಿದೆ, ಖರ್ಜೂರ ಹೋಳಿಗೆ ನಮ್ಮ ಅತ್ತಿಗೆ ತಂದು ಕೊಟ್ಟಿದ್ರು. ಹೇಳಿಲ್ಲ ನಿಮಗೆ, ನಮ್ಮ ಅಣ್ಣ ಅತ್ತಿಗೆ ಬಂದಿದ್ದರು ಭಾನುವಾರ ದಿವಸ. ನಮ್ಮ ಅಣ್ಣ ಅತ್ತಿಗೆ ಬಂದು ಭಾನುವಾರ ಬೆಳಗ್ಗೆ ಬಂದರು, ಭಾನುವಾರ ಸಾಯಂಕಾಲ ಹೋದರು. ಐಶುನ್ ನೋಡೋಕೆ ಬಂದಿದ್ರು, ಮಗಳನ್ನ ನೋಡೋಕೆ ಬಂದಿದ್ದರು. ಅವಳು ನೋಡಿ ಮಾತಾಡ್ಸ್ಕೊಂಡು ಹೋದರು. ಪಾಪ ಇರು ಅಂದೆ ನಮ್ಮ ಅತ್ತಿಗೆಗೆ. ಇರು ಅಂದರೆ ಪಾಪ ಅವ್ರಿಗೆ ಹಬ್ಬ ಅಲ್ವ, ಶ್ರಾವಣ ಮಾಸ, ಊರಲ್ಲಿ ಮನೆ ದೇವರು, ಕುಲದೇವರು ಪೂಜೆ, ಶ್ರಾವಣ ಮಾಸ, ಶುಕ್ರವಾರ ಅಮಾವಾಸ್ಯೆ ಪೂಜೆ ಜಾಸ್ತಿ ಮಾಡ್ತಾರೆ ಅವರು. ಅದಕ್ಕೇ ಅವರು ಹೋದರು ಊರಿಗೆ, ಸಾಯಂಕಾಲನೇ ಅವತ್ತೇ ಹೋದರು. ಮತ್ತೇನು ಇನ್ನೇನು ಇಲ್ಲ, ಇವಾಗ ಊಟ ಮಾಡ್ತಾಯಿದ್ದೀನಿ. ಎಲ್ಲೋಯ್ತು ಇದು ನೋಡಿ, ಮಾತ್ರೆ ಕೊಟ್ಟಿದ್ದಾರೆ, ಏನೋ ಒಂದು ಪಿಂಕ್ ಕಲರ್ ಜಲೂಸಿಲ್ ಥರ ಇದೆ. ಮಾತ್ರೆ ಕುಡಿದ್ಬಿಟ್ಟು ಕೆಲಸ ಮಾಡ್ಕೊಳ್ಬೇಕು. ನೋಡೋಣ, ಇಷ್ಟೇ ನೋಡಿ ರಾತ್ರಿ ಊಟ. ಸ್ವಲ್ಪ ಬದನೆಕಾಯಿ ಪಲ್ಯ. ನಮ್ಮ ಮನೇಲಿ ಇದು ಡೈನಿಂಗ್ ಟೇಬಲ್ಲು, ಇದು ಏನಂತನೂ ಅರ್ಥ ಆಗೋಲ್ಲ ನನಗೆ. ಯಾಕಂದರೆ ಇದು ಲ್ಯಾಪ್ಟಾಪು ಇರುತ್ತೆ, ಈ ಟೇಬಲ್ ಮೇಲೆ ಲ್ಯಾಪ್ಟಾಪು ಇರುತ್ತೆ, ಈ ಟೇಬಲ್ ಮೇಲೆ ತಟ್ಟೆನೂ ಇರುತ್ತೆ, ಈ ಟೇಬಲ್ ಮೇಲೆ ರಿಮೋಟು ಇರುತ್ತೆ. ಹೀಗೆ ಆಲ್ ಇನ್ ಒನ್ ಟೇಬಲ್ ಇದು ಒಂಥರ. ಇಷ್ಟೇ ಸಾಕು ಅಂತ ನಾವು ಡೈನಿಂಗ್ ಟೇಬಲ್ ಎಲ್ಲ ಇಡೋಕ್ಕೆ ಸುಮ್ಮನೆ ಬೇಡ ಅಂದ್ಬಿಟ್ಟು, ಇಷ್ಟ ಇಲ್ಲ ಅದೆಲ್ಲ ತೊಗೊಳಕ್ಕೆ. ಎಲ್ಲ ಶಿಫ್ಟಿಂಗಲ್ಲಿ ಕಷ್ಟ ಆಗುತ್ತೆ. ಬಾಡಿಗೆ ಮನೆಗಳಲ್ಲಿ ಏನಾದರೂ ನಾವು ಅನುಕೂಲಕ್ಕೆ ಅಂತ ತಗೊಂಡು ಫರ್ನಿಚರ್ಗಳನ್ನ ಇಟ್ಬಿಟ್ರೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಸಾಕಾಗ್ಬಿಡುತ್ತೆ ಅದನ್ನೆಲ್ಲ. ಇವಾಗಿನ ಕಾಲದಲ್ಲಿ ಯಾರ ಆಯಸ್ಸು ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಚಿಕ್ಕ ವಯಸ್ಸವರು ಇನ್ನೂ ಒಂದು 90 ವರ್ಷ 100 ವರ್ಷ ಇರ್ತಾರೆ ಅನ್ನೋವಂತೂ ಯಾವುದೋ ಒಂದು ಗ್ಯಾರಂಟಿ ಅಂತೂ ಇಲ್ಲ. ಅಷ್ಟು ಶಾರ್ಟ್ ಲೈಫ್ ಇವಾಗಾಗಿದೆ. ನಾಳೆ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಈ ಥರ ಇದ್ದಾಗ ನಾವು ಆದಷ್ಟು ನಮ್ಮ ಜೀವನನ ಯಾವ ಥರ ರೂಪಿಸ್ಕೊಳ್ಬೇಕು, ಯಾವ ಥರ ಪ್ಲ್ಯಾನ್ಗಳು ಮಾಡಬೇಕು, ಹೇಗೆ ನಾವು ಜೀವನನ ಖುಷಿಯಾಗಿ ಕಳೆಯೋದಕ್ಕೆ ಇಷ್ಟಪಡಬೇಕು, ಒಂದು ಟೂರ್ಸ್, ಒಂದು ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡಬೇಕು, ಒಳ್ಳೊಳ್ಳೆ ಬಟ್ಟೆಗಳ್ನ ಹಾಕ್ಕೊಂಡು, ಒಳ್ಳೊಳ್ಳೆ ನಮಗೆ ಇಷ್ಟವಾಗಿರೋ ಊಟಗಳನ್ನ ತಿಂದ್ಕೊಂಡು, ಈ ಭೂಮಿ ಮೇಲೆ ಇರೋವಷ್ಟು ದಿವಸ ಒಂದಿಷ್ಟು ಒಳ್ಳೆಯ ಕೆಲಸಗಳ್ನ ಮಾಡಿ, ಒಂದು 4 ಜನಕ್ಕೆ ಸಹಾಯ ಮಾಡಿ, ನಮಗಾದಷ್ಟು ನಮ್ಮ ಕೈಯಿಂದ ಆದಷ್ಟು ಒಂದು ಸಹಾಯ ಮಾಡಿ, ಒಂದು ಪ್ರಾಣಿ ಪಕ್ಷಿಗಳಿಗೆ
ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಈ ಪ್ರಕೃತಿಯ ಜೊತೆಗೆ ಪ್ರಕೃತಿ ಪ್ರೇಮಿಯಾಗಿ ಇದ್ಕೊಂಡು ಒಂದು ನಮ್ಮ ಜೀವನದಲ್ಲಿ ನಮಗೆ ದೇವ್ರು ಕೊಟ್ಟಿರೋ ಒಂದು ಟ್ಯಾಲೆಂಟ್, ನಮಗೆ ವಿದ್ಯೆ ಸರಸ್ವತಿ ಯಾವುದಿದೆಯೋ ಅದನ್ನು ನೋಡಿ ಅದನ್ನು ಯಾವ ಥರ ನಾವು ಡೆವಲಪ್ ಮಾಡ್ಕೊಳ್ಬೇಕು, ಅದನ್ನು ಯಾವ ಥರ ನಾವು ಒಂದು ಶೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಸ್ವಲ್ಪ ಇರೋ ಜೀವನನ ನೆಮ್ಮದಿಯಾಗಿ ಶಾಂತಿಯಾಗಿ ಪ್ರೀತಿಯಿಂದ ಕಳಿಬೇಕು ಅನ್ನೋದು ನನ್ನ ಅನಿಸಿಕೆ. ಆದರೆ ಹೋರಾಟ ಮಾಡಿಕೊಂಡು ಸುಂಟ್ರ ಗಾಳಿ, ಸುನಾಮಿ, ಚಂಡಮಾರುತ ಇವನ್ನೆಲ್ಲ ಧೂಳು ಎಬ್ಬಿಸ್ಕೊಂಡು ಜೀವನದಲ್ಲಿ ನಮಗೂ ನೆಮ್ಮದಿ ಇಲ್ದಲೆ ಆರೋಗ್ಯನೂ ಬರೋ ಆರೋಗ್ಯನೂ ಹಾಳು ಮಾಡಿಕೊಂಡು ಯಾಕೆ ಬೇಕು ಅದೆಲ್ಲ, ನನಗೆ ಅದು ಇಷ್ಟ ಇಲ್ಲ ಅಂತ ಆಗೋದೇ ಇಲ್ಲ ಅಂತ ಹೇಳ್ತೀನಿ. ಮತ್ತು ಅದರ ಪರಿಣಾಮ ನಮ್ಮ ಸುತ್ತಮುತ್ತ ಇರೋ ನಮ್ಮನ್ನು ತುಂಬ ನಮ್ಮ ಮೇಲೆ ಡಿಪೆಂಡ್ ಆಗಿರೋ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳಿಗೆ ಜಾಸ್ತಿ ಅದರ ಎಫೆಕ್ಟ್ ಆಗುತ್ತೆ. ಬೇರೆ ಯಾರಿಗೂ ಆಗಲ್ಲ, ನಮ್ಮನ್ನು ಹೆತ್ತವ್ರಿಗೂ ಆಗಲ್ಲ, ಮೋಸ್ಟ್ಲಿ ಅವ್ರಿಗೂ ಆಗೋಲ್ಲ, ಯಾರಿಗೂ ಆಗಲ್ಲ. ಜಾಸ್ತಿ ಹೊಡೆತ ಬೀಳೋದು ನಮ್ಮ ಮಕ್ಕಳಿಗೆ, ಅದರಿಂದ ಹೊಡೆತಗಳು ಬೀಳುತ್ತೆ. ಅದಕ್ಕೋಸ್ಕರನೇ ನಾನು ಯಾವಾಗಲೂ ಆದಷ್ಟು ನೆಮ್ಮದಿ, ಶಾಂತಿ, ಒಂದು ಪೀಸ್ಫುಲ್ ಲೈಫ್ನ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಮತ್ತು ಆ ಥರದ್ದು ಒಂದು ವಿಷಯಗಳು ಲೈಫಲ್ಲಿ ಬಂದಾಗ ಆ ಥರದಿಂದ ಜನರಿಂದ ದೂರ ಹೇಗಿರಬೇಕು, ಹೇಗೆ ನಮ್ಮ ಲೈಫ್ನ ನಾವು ಒಂದು ಸೆಕ್ಯೂರಾಗಿ ನಾವು ನಮ್ಮ ಇನ್ಕಮ್ನ ಮಾಡಿಕೊಂಡು ಮುಂದೆ ಜೀವನದಲ್ಲಿ ನೆಮ್ಮದಿಯಾಗಿ ಸಾಗಬೇಕು ಅನ್ನೋದನ್ನು ನಾನು ಅದಕ್ಕೆ ಒಂದು ಯೋಚನೆ ಮಾಡಿ ಪ್ರತಿಯೊಂದು ತುಂಬಾ ಫ್ಯೂಚರ್ ಬರೀ ನನ್ನ ಬಗ್ಗೆ ಅಷ್ಟೇ ಅಲ್ಲ, ಮುಂದೆ ಬೆಳೆಯೋ ಒಂದು ಮಕ್ಕಳ ಜೀವನಕ್ಕೂ ಕೂಡ ಅವ್ರ ಬಗ್ಗೆ ಫಸ್ಟ್ ನಾನು ಯೋಚನೆ ಮಾಡಿ ಒಂದು ಲೈಫಲ್ಲಿ ಯಾವುದೇ ಆಗಲಿ ಒಂದು ಡಿಸಿಷನ್ಗಳ್ನ ತಗೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳ್ತೀನಿ. ನನ್ನ ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ, ತುಂಬ ಒಳ್ಳೆ ವಿದ್ಯಾವಂತರಿದ್ದಾರೆ ಇಬ್ಬರೂ. ಸೊ ನನಗೆ ಭಗವಂತ 2 ಮಕ್ಕಳನ್ನು ಕೊಟ್ಟಿದ್ದಾರಲ್ಲ, ನನಗೆ ಸಂತಾನ ಲಕ್ಷ್ಮಿ ಆಶೀರ್ವಾದ ಇದೆ, ವಿದ್ಯಾಲಕ್ಷ್ಮಿ ಆಶೀರ್ವಾದ ಇದೆ, ಸರಸ್ವತಿ ಆಶೀರ್ವಾದ ಇದೆ. ಮತ್ತು ಎಲ್ಲ ಒಂದು ದೇವರ ಆಶೀರ್ವಾದ ಇದ್ದಾಗ ಪ್ರಕೃತಿ ಜೊತೆಗೆ ನಾವು ಸಾಗಬೇಕು ವಿನಃ ಪ್ರಕೃತಿ ವಿರುದ್ಧವಾಗಿ ನಾವು ಇರಬಾರ್ದು ಅಂತ ನನ್ನ ಅನಿಸಿಕೆ. ಈ ಹೋರಾಟ, ದನಿ ಎತ್ತೋದು ಇದು ಎಲ್ಲ ನನಗೆ ಅಷ್ಟೊಂದು ಬರಲ್ಲ ಅಂತ ಹೇಳ್ತೀನಿ. ಸೊ ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ಯಾರಿಗೆ ಯಾರು ಪಾಠ ಕಲಿಸ್ಬೇಕು, ಯಾರಿಗೆ ಯಾರು ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನು ಕಾಲ ಅನ್ನೋದು ಒಂದು ಬಂದಾಗ ಅದು ಸರಿಯಾಗಿಯೇ ಪಾಠ ಕಲಿಸುತ್ತೆ ಅನ್ನೋದು ನಾನು ಬಿಲೀವ್ ಮಾಡ್ಕೊಂಡಿರೋದು. ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ನೋಡಿ. ಇದನ್ನು ನನಗೆ ಹೇಳಬೇಕನ್ನಿಸ್ತು. ಅದಕ್ಕೋಸ್ಕರನೇ, ಯಾಕೆಂದರೆ ಇವಾಗ ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿನೂ ನೋಡ್ತಾ ಇರ್ತೀವಲ್ವ, ಹೀಗೆ ಇದೇ ಥರ ಪ್ರಪಂಚ ಹೀಗೆ ನಡೀತಾ ಇದ್ದರೆ ಕುಟುಂಬ, ಫ್ಯಾಮಿಲಿ, ಮಕ್ಕಳು ಅನ್ನೋದು ಹೇಗೆ ಇದು ಆಗೋದು ಅನ್ನೋದೇ ಕೆಲವೊಂದು ಸಾರಿ ಯೋಚನೆ ಆಗುತ್ತೆ ಅಂತ ಹೇಳ್ತೀನಿ. ಕೆಲವೊಂದು ಸಾರಿ ತುಂಬಾ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾನಲ್ಲಿ ಇವಾಗ ಇದೇ ನಡೀತಾ ಇರುತ್ತೆ. ಇವಾಗಂತೂ ತುಂಬ ಲೇಟ್ ಮ್ಯಾರೇಜಸ್ ಆಗ್ತಾಯಿದೆ, 40 ವರ್ಷ, 45 ವರ್ಷ ಈ ಥರ. ಅದಕ್ಕೇ ಮೋಸ್ಟ್ಲಿ ಇರ್ಬೋದು ಭಯ ಪಟ್ಕೊಂಡು ಎಲ್ಲ ಹೆಣ್ಮಕ್ಳು ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿರಬೇಕು, ಲೇಟ್ ಮ್ಯಾರೇಜಸ್ ಇಷ್ಟಪಡ್ತಾರೆ. ಈ ವಿಷಯಕ್ಕೇ ಇದೇ ಥರ ಮುಂದೆ ಕಂಟಿನ್ಯೂ ಆಗಿ ಎಲ್ಲಿವರೆಗೂ ಹೀಗೆ ಏನು ನಡ್ಕೊಂಡು ಹೋಗುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತೀನಿ. ಮೊದಲು ನಮ್ಮ ಅಜ್ಜಿ, ನಮ್ಮಮ್ಮ ಕಾಲದಲ್ಲಿ ಆ ಥರ ಒಂದು ಕುಟುಂಬ, ಫ್ಯಾಮಿಲಿಗಳು ಇರ್ತಾ ಇರಲಿಲ್ಲ. ಕೂಡು ಕುಟುಂಬ, ದೊಡ್ಡ ಕುಟುಂಬ ಅನ್ನೋದು ಇರ್ತಾ ಇತ್ತು. ಸೊ ಈಗ ಒಂದು ಫ್ಯಾಮಿಲಿನಲ್ಲಿ ಒಂದು ಅಬ್ಯೂಸ್ ರಿಲೇಷನ್ಶಿಪ್ಪು, ತುಂಬ ಡೊಮೆಸ್ಟಿಕ್ ವೈಲೆನ್ಸ್ಗಳು ಜಾಸ್ತಿ ಆದಾಗ ಈ ಥರ ಬ್ಲಾಸ್ಟ್ ಆಗೋದು, ಈ ಥರ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಇನ್ನೂ ನ್ಯೂಕ್ಲಿಯರ್ ಅವರೊಂದು ಕಡೆ ಇವ್ರೊಂದು ಕಡೆ ಅನ್ನೋದು ಆಗೋದು, ಇದೆಲ್ಲ ಇವಾಗ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ತೀನಿ. ಸೊ ಅದಕ್ಕೇ ಹೆಣ್ಮಕ್ಳು ಭಯ ಪಟ್ಕೊಂಡು ಎಜುಕೇಷನ್ ಮಾಡಿಕೊಂಡು ಅವರು ಫೈನಾನ್ಷಿಯಲಿ ಸ್ಟ್ರಾಂಗಾಗಿ ಇರೋಕ್ಕೆ ನೋಡ್ತಾರೆ. ಏನೇ ಒಂದು ಲೈಫಲ್ಲಿ ಡಿಸಿಷನ್ ತೊಗೊಳೋಕ್ಕೆ ಅವ್ರಿಗೆ ಬುದ್ಧಿಶಕ್ತಿ ಇರುತ್ತೆ, ಜ್ಞಾನಶಕ್ತಿ ಇರುತ್ತೆ. ಈ ಕಡೆ ಅಪ್ಪ ಅಮ್ಮನ ಮೇಲೂ ಡಿಪೆಂಡ್ ಆಗಲ್ಲ, ಈ ಕಡೆ ಗಂಡನ ಮನೆಯವ್ರ ಮೇಲೂ ಅವರು ಡಿಪೆಂಡ್ ಆಗಲ್ಲ. ಸೊ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ತಾರೆ ಆವಾಗ. ಮತ್ತು ಯಾರಿಗೂ ಅವರು ಸ್ಲೇವ್ ಆಗಿ ಇರೋದಕ್ಕೆ ಯಾವುದೇ ಅವ್ರಿಗೆ ಲೈಫಲ್ಲಿ ಇದು ಬರಲ್ಲ. ಅದಕ್ಕೆ
ಇವರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಮನೆಯಲ್ಲಿ ಬಿದ್ದಿರಬೇಕು ಅನ್ನೋದು ಅವ್ರಿಗೆ ಆ ಥರದ್ದು ಇದನ್ನೇ ಬರಲ್ಲ, ಒಂದು ಸಂದರ್ಭನೇ ಬರಲ್ಲ. ಅವ್ರಿಗೆ ಆ ಥರ ಟಾರ್ಚರ್ ಆದಾಗ ಅವ್ರು ಆಚೆ ಬಂದು ಅವ್ರ ಜೀವನನ ಕಟ್ಕೊಂಡು ತುಂಬ ಧೈರ್ಯದಿಂದ ಲೈಫಲ್ಲಿ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.